ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Blessed day to be in the presence of God. ದೇವರ ಪ್ರಸನ್ನತೆಯಲ್ಲಿ ಆಶೀರ್ವದಿಸಲ್ಪಟ್ಟಂತ ಒಂದು ಸಮಯವಾಗಿದೆ. Open your Bibles to 1 Samuel chapter 2 verse number 8. ಈ ಸಮಯದಲ್ಲಿ ಮೊದಲನೇ ಸಮುವೇಲನ ಪುಸ್ತಕ 2ನೇ ಅಧ್ಯಾಯ 8ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. 1 Samuel chapter 2 verse number 8. 1ನೇ ಸಮುವೇಲ 2ನೇ ಅಧ್ಯಾಯ 8ನೇ ವಚನ. Let's read the word. ಈ ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. He lifts the poor from the dust and the needy from the garbage dump. ಆತನು ದೀನನನ್ನು ಧೂಳಿಯಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸುತ್ತಾನೆ. Hallelujah. This is the word of the Lord. ಇದು ದೇವರ ವಾಕ್ಯವಾಗಿದೆ. See, God says, ದೇವರು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, He will lift you all in the coming days. ಆತನು ಮುಂದಿನ ದಿನಮಾನದಲ್ಲಿ ನಿಮ್ಮನ್ನೆಲ್ಲರನ್ನು ಕೂಡ ಆತನು ಕೆಳಗಿಂದ ಮೇಲಕ್ಕೆತ್ತುವಾತನು. Hallelujah. This lift or this elevation, it's not coming to you just looking at your life, but it's coming by the grace of God. ನಿಮ್ಮನ್ನ ಮೇಲಕ್ಕೆತ್ತುವುದು ಅಥವಾ ನಿಮ್ಮನ್ನ ಉನ್ನತ ಸ್ಥಿತಿಗೆ ತರುವುದು ಅದು ನಿಮ್ಮ ಜೀವಿತವನ್ನ ದೇವರು ನೋಡಿದರ ನಿಮಿತ್ತವಾಗಿ ಅಲ್ಲ, ದೇವರ ಕೃಪೆಯಿಂದಲೇ ಆತನ ಮೇಲಕ್ಕೆ ತರುತ್ತಾನೆ. Church, this lift is not coming to you because you are a good person, but it's coming by the grace of God. ಈ ಒಂದು ಮೇಲಕ್ಕೆತ್ತುವಿಕೆ ಅಥವಾ ನಿಮ್ಮನ್ನ ಉನ್ನತ ಸ್ಥಿತಿಗೆ ತರುವುದು ಆತನು ನಿಮ್ಮ ಒಂದು ಒಳ್ಳೆಯ ವ್ಯಕ್ತಿತ್ವದ ನಿಮಿತ್ತವಾಗಿ ಅಲ್ಲ, ಆತನು ತನ್ನ ಕೃಪೆಯಿಂದಲೇ ನಿಮ್ಮನ್ನ ಮೇಲಕ್ಕೆ ತರುತ್ತಾನೆ. Just another word for lifted by grace is called as divine elevation. ನಾವು ಈ ಒಂದು ಮೇಲಕ್ಕೆತ್ತುವಿಕೆ ಅಥವಾ ಒಂದು ಕೆಲ ಸ್ಥಿತಿಯಿಂದ ಮೇಲಕ್ಕೆ ಬರುವುದು ಅನ್ನುವಂತ ಒಂದು ಸ್ಥಿತಿಯನ್ನ ಅಥವಾ ಆ ಒಂದು ಸಂದರ್ಭವನ್ನ ಬೇರೆ ಒಂದು ವರ್ಡಲ್ಲಿ ಶಬ್ದದಲ್ಲಿ ನೋಡಬೇಕಾದ್ರೆ ಉನ್ನತ ಸ್ಥಿತಿಗೆ ಮೇಲೆತ್ತುವುದೆಂದರೆ ನಾವು ನೋಡ್ತಾ ಇದ್ದೇವೆ. Lifted by grace means ಈ ಕೃಪೆಯಿಂದ ಮೇಲೆತ್ತುವುದೆಂದರೆ called as a divine elevation. ಅದು ಒಂದು ದೈವಿಕವಾದ ಒಂದು ಉನ್ನತಿ ಎಂದು ನಾವು ನೋಡ್ತೇವೆ. So no matter what's your current level of success, ನಿಮ್ಮ ಜೀವನದಲ್ಲಿ ಈಗ ಇರುವಂತ ಯಾವುದೇ ಯಶಸ್ಸಿನ ಒಂದು ಮಟ್ಟ ಯಾವುದೇ ಇರಬಹುದು, but God says ಆದ್ರೆ ದೇವರ ಈ ರೀತಿಯಲ್ಲಿ ಹೇಳಿದ್ದಾನೆ, another level of lifting is going to come in your life. ಮುಂದಿನ ದಿನಮಾನದಲ್ಲಿ ಇನ್ನೊಂದು ಮಟ್ಟದ ಒಂದು ಮೇಲೆತ್ತುವಿಕೆ ಅಥವಾ ಒಂದು ಉನ್ನತಿ ನಿಮ್ಮ ಜೀವನದಲ್ಲಿ ಬರಲಿಕ್ಕಿದೆ. A higher and a better level of success. ಒಂದು ದೊಡ್ಡ ರೀತಿಯ ಅಥವಾ ಒಂದು ಉನ್ನತ ಮಟ್ಟದ ಒಂದು ಯಶಸ್ಸು ನಿಮ್ಮ ಜೀವಿತದಲ್ಲಿ ಬರಲಿಕ್ಕಿದೆ. The word says ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, we are to shine as a light in this world. ಈ ಲೋಕದಲ್ಲಿ ನಾವು ಬೆಳಕಿನ ರೀತಿಯಲ್ಲಿ ಪ್ರಕಾಶಿಸಬೇಕಾಗಿದೆ. Our path must shine brighter. ನಮ್ಮ ಒಂದು ಮಾರ್ಗವು ಅದು ಬಹಳ ಪ್ರಕಾಶವಾಗಿ ಪ್ರಕಾಶಿಸಬೇಕು. Church, now what is this grace? ಈ ಕೃಪೆ ಅಂದರೆ ಏನು? Church, to make you understand, ನಿಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಒಂದು ಮಾತನ್ನು ಹೇಳ್ತೇನೆ. in our school days, ನಮ್ಮ ಶಾಲಾ ದಿನಗಳಲ್ಲಿ our teachers used to give some students a grace marks though they don't deserve it. ಆ ಟೀಚರ್ ಕೆಲವರೇ ಈ ರೀತಿಯಲ್ಲಿ ಮಾಡ್ತಾರೆ, ಅವರು ಆ ಒಂದು ವಿದ್ಯಾರ್ಥಿ ಅರ್ಹತೆ ಇಲ್ಲದೆ ಹೋದರೂ ಕೂಡ ಒಂದು ಗ್ರೇಸ್ ಮಾರ್ಕ್ ಅನ್ನ ಅವರು ಕೊಡುತ್ತಾರೆ. Although maybe the student is going to fail, and that's why the teacher by mercy gives him or her grace mark. ಆ ವಿದ್ಯಾರ್ಥಿ ಫೇಲ್ ಆಗುವಂತ ಪರಿಸ್ಥಿತಿಯಲ್ಲಿ ಇರುತ್ತಾನೆ. ಆ ಪರಿಸ್ಥಿತಿಯಲ್ಲಿ ಇರುವಂತ ಸಂದರ್ಭದಲ್ಲಿ ಆತನನ್ನ ಒಂದು ಮುಂದೆ ತಳ್ಳೋದಕ್ಕೋಸ್ಕರ ಅಥವಾ ಆತನನ್ನ ಪಾಸ್ ಮಾಡೋದಕ್ಕೋಸ್ಕರ ಆ ಒಂದು ಮಾರ್ಕ್ಸ್ ಅನ್ನ ಕೊಡುವಂತದ್ದು ಅದು ಗ್ರೇಸ್ ಮಾರ್ಕ್ ಎಂದು ನಾವು ನೋಡ್ತಾ ಇದ್ದೇವೆ. Similarly, ಅದೇ ರೀತಿಯಲ್ಲಿ though we don't deserve any blessing, ಯಾವುದೇ ಆಶೀರ್ವಾದಕ್ಕೆ ಪಾತ್ರರು ಅರ್ಹರು ನಾವು ಇಲ್ಲದೆ ಇದ್ದರೂ ಕೂಡ God gives us by His grace. ದೇವರು ತನ್ನ ಕೃಪೆಯಿಂದಲೇ ಅದನ್ನ ದಯಪಾಲಿಸುವವನಾಗಿದ್ದಾನೆ. We don't qualify for it. ನಾವು ಅದಕ್ಕೋಸ್ಕರವಾಗಿ ನಾವು ಅರ್ಹರಲ್ಲ. We cannot work for it. ನಾವು ಅದಕ್ಕೋಸ್ಕರವಾಗಿ ಕೆಲಸ ಮಾಡಿ ಗಳಿಸುವುದಕ್ಕೆ ಸಾಧ್ಯವಿಲ್ಲ. It's something that God has bestowed on us. ದೇವರು ನಮ್ಮ ಮೇಲೆ ಆತನ ಕೃಪೆಯಿಂದಲೇ ಸುರಿಸಿದ್ದಾನೆ ಎಂದು ನೋಡುತ್ತೇವೆ. Hallelujah. What does the Bible says about Jesus Christ? ಯೇಸು ಕ್ರಿಸ್ತನ ವಿಚಾರವಾಗಿ ಸತ್ಯವೇದದಲ್ಲಿ ಏನನ್ನು ಹೇಳ್ತಾ ಇದೆ? It is in John chapter 1. ಯೋಹನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ಇದನ್ನು ಓದುತ್ತೇವೆ. You read verse number 17. ನೀವು 17ನೇ ವಚನವನ್ನು ಓದುವುದಾದರೆ What does the Bible says? ಸತ್ಯವೇದ ಏನನ್ನು ಹೇಳ್ತಾ ಇದೆ? Jesus is full of grace and truth. ಯೇಸು ಕ್ರಿಸ್ತನು ಸತ್ಯದಿಂದಲೂ ಕೃಪೆಯಿಂದಲೂ ತುಂಬಿಕೊಂಡಿದ್ದನು ಅನ್ನೋದನ್ನು ನಾವು He ನೋಡುತ್ತೇವೆ. was filled with grace. ಆತನು ಕೃಪೆಯಿಂದ ತುಂಬಿಕೊಂಡಿದ್ದನು. It was overflowing. ಆತನಿಂದ ಕೃಪೆ ತುಂಬಿ ಹೊರಸೂಸ್ತಾ ಇತ್ತು. Hallelujah. Hallelujah. How did Jesus express His grace? ಈ ಒಂದು ಕೃಪೆಯನ್ನ ಯಾವ ರೀತಿಯ
ರೀತಿಯಲ್ಲಿ ಯೇಸು ಕ್ರಿಸ್ತನು ಜನರ ಮುಂದೆ ಅದನ್ನು ತೋರಿಸುತ್ತಿದ್ದಾನೆ. by healing the sick, ಅಲ್ಲಿರುವಂತಹ ಒಂದು ರೋಗಿಗಳನ್ನ ಸ್ವಸ್ಥ ಮಾಡುವುದರ ಮುಖಾಂತರವಾಗಿ, by raising the dead, ಸತ್ತವರನ್ನು ಎಬ್ಬಿಸುವ ಮುಖಾಂತರವಾಗಿ, by feeding the hungry, ಹಸಿರಲ್ಲಿ ಇದ್ದವರನ್ನ ಉಣಬಡಿಸುವುದರ ನಿಮಿತ್ತವಾಗಿ, by showing the compassion, ಕರುಣೆಯನ್ನು ಕನಿಕರವನ್ನು ತೋರಿಸುವುದರ ನಿಮಿತ್ತವಾಗಿ, by forgiving the people. ಇನ್ನೊಬ್ಬ ಜನರನ್ನ ತಪ್ಪು ಮಾಡಿದವರನ್ನ ಕ್ಷಮಿಸುವ That's ಮುಖಾಂತರವಾಗಿ, how he was expressing his grace. ಈ ರೀತಿಯಲ್ಲಿ ಆತನು ತನ್ನ ಕೃಪೆಯನ್ನ ಜನರ ಮುಂದೆ You ತೋರಿಸಿಕೊಳ್ಳುತ್ತಿದ್ದಾನೆ. know about the man at Bethsaida. ನಿಮಗೆ ಬೆತ್ತದ ಕೊಳದಲ್ಲಿ ಬಳದಂತಹ ಒಂದು ರೋಗಿಯ ಬಗ್ಗೆ ನಿಮಗೆ He ಗೊತ್ತಿದೆ. was paralyzed for 38 ಆತನು years. 38 ವರ್ಷಗಳ ಕಾಲ ಆ ಒಂದು ಸ್ಥಳದಲ್ಲೇ There ಬಿದ್ದುಕೊಂಡಿದ್ದಾನೆ. was no one showed him any grace. ಆತನಿಗೆ ಯಾವುದೇ ಕೃಪೆಯನ್ನು ಯಾರೂ There ತೋರಿಸಲಿಲ್ಲ. was no one who showed him compassion. ಆತನಿಗೆ ಕರುಣೆಯನ್ನು ಯಾರೂ ತೋರಿಸಲಿಲ್ಲ. Because he deserved to be punished. ಯಾಕಂದ್ರೆ ಆತನು ಶಿಕ್ಷೆಗೆ ಪಾತ್ರನಾಗಿದ್ದನು. The Bible says it. ಯಾಕಂದ್ರೆ ಸತ್ಯವೇದನೆ ಹೇಳ್ತಾ ಇದೆ, Because of his sins, ಆತನ ಪಾಪದ ನಿಮಿತ್ತವಾಗಿ he was paralyzed and he was there for 38 years. 38 ವರ್ಷಗಳ ಕಾಲ ಆ ಒಂದು ಸ್ಥಳದಲ್ಲೇ ಆತನು ಬಿದ್ದುಕೊಂಡಿದ್ದನು. Now, but Jesus came. ಆದರೆ ಯೇಸು ಕ್ರಿಸ್ತನ ಆತನ ಬಳಿಗೆ He was ಬಂದನು. full of compassion. ಆತನು ಸಂಪೂರ್ಣವಾಗಿ ಕರುಣೆಯಿಂದ ಕನಿಕರಿಂದ He was ತುಂಬಿಸಲ್ಪಟ್ಟಿದ್ದನು. full of grace. ಆತನು ಕೃಪೆಯಿಂದ And ತುಂಬಿಸಲ್ಪಟ್ಟಿದ್ದನು. God healed him. ದೇವರು ಆತನನ್ನು ಸ್ವಸ್ಥ ಮಾಡಿದನೆಂದು ನಾವು ನೋಡ್ತೇವೆ. Though he was unworthy, ಆತನು ಅಲ್ಲಿ ಪಾತ್ರನು ಅರ್ಹನು ಆಗದೆ ಇದ್ದರೂ ಕೂಡ, though he undeserved, ಆತನು ಆ ಒಂದು ಕೃಪೆಗೆ ಪಾತ್ರನು ಅಲ್ಲದೆ ಇದ್ದರೂ ಕೂಡ, still Jesus healed him. ಆದರೂ ಕೂಡ ಯೇಸು ಕ್ರಿಸ್ತನ ಆತನನ್ನ ಗುಣಪಡಿಸಿದನೆಂದು ನಾವು ನೋಡ್ತಾ That's ಇದ್ದೇವೆ. the grace of ಅದು God. ದೇವರ ಕೃಪೆಯಾಗಿದೆ. Maybe today you don't deserve ಇವತ್ತಿನ it, ದಿವಸ ನೀವು ಅರ್ಹರಲ್ಲದೆ ಇರಬಹುದು, but still God says, ಆದರೆ ದೇವರ ಆದರೂ ಕೂಡ ನಿಮಗೆ ಹೇಳ್ತಿದ್ದಾರೆ, my grace will do it. ನನ್ನ ಕೃಪೆ ನಿನ್ನ ಜೀವನದಲ್ಲಿ ಅದ್ಭುತವನ್ನ ಮಾಡುತ್ತದೆ. Hallelujah. So why do we need the grace of God? ದೇವರ ಕೃಪೆ ನಮಗೆ ಯಾಕೆ ಬೇಕಾಗಿದೆ? Just don't think by doing some good deeds or some charity works you can have the grace of God, or you can have success in your life. ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳನ್ನ ಅಥವಾ ಒಳಿತಿನ ಕಾರ್ಯಗಳನ್ನ, ಔದಾರ್ಯದ ಕಾರ್ಯಗಳನ್ನ ಮಾಡದ ಮುಖಾಂತರವಾಗಿ ನೀವು ಕೃಪೆಯನ್ನು ಹೊಂದಬಹುದು, ದೇವರ ಒಂದು ಕೃಪೆಯನ್ನು ಹೊಂದಬಹುದು ಎಂದು ಅಂದುಕೊಳ್ಳಬೇಡ್ರಿ. It is only by the grace of God. ಕೇವಲ ಆತನು ಕೊಡುವ ಕೃಪೆಯಿಂದಲೇ ಮಾತ್ರವೇ ಅದನ್ನು ಹೊಂದಲು ಸಾಧ್ಯ. Hallelujah. Church, do you need the grace of God? ದೇವರ ಕೃಪೆ ನಿಮಗೆ ಅಗತ್ಯ ಇದೆಯಾ? What can the grace of God do in a man's life? ಒಬ್ಬ ಮನುಷ್ಯನ ಜೀವಿತದಲ್ಲಿ ದೇವರ ಕೃಪೆ ಏನು ಮಾಡುತ್ತದೆ? If grace is lacking, what will happen in our life? ಒಂದು ವೇಳೆ ನಮ್ಮ ಜೀವಿತದಲ್ಲಿ ದೇವರ ಕೃಪೆ ಇಲ್ಲದೆ ಹೋದರೆ ನಮ್ಮ ಜೀವಿತದಲ್ಲಿ ಏನ್ ನಡೀತದೆ? That's why we should learn the importance of the grace of God. ದೇವರ ಕೃಪೆಯ ಪ್ರಾಮುಖ್ಯತೆಯನ್ನು ಇವತ್ತಿನ ದಿವಸ ನಾವು ಕಲಿಯಬೇಕಾಗಿದೆ. Number one, ಮೊದಲನೇದಾಗಿ, when the human strength has failed you, ಒಬ್ಬ ಮನುಷ್ಯನ ಶಕ್ತಿ ನಿಮ್ಮನ್ನ ಸೋಲುವಂತೆ ಮಾಡುವಾಗ, that's when we need the grace of God. ಆವಾಗಲೇ ದೇವರ ಕೃಪೆ ನಮಗೆ ಅಗತ್ಯವಿದೆ. There comes a point in our life ನಮ್ಮ ಜೀವನದಲ್ಲಿ ಒಂದು ಸ್ಥಿತಿ ಬರುತ್ತದೆ, where our strength has failed us. ನಮ್ಮ ಬಲ ನಮ್ಮನ್ನ ಸೋಲಿಸುವಂತೆ ಮಾಡುತ್ತದೆ. See, at this point of time, ಈ ಒಂದು ಸಮಯದಲ್ಲಿ we cannot help ourselves. ನಮಗೆ ನಾವೇ ಸಹಾಯ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. That's when we lean on God. ಆವಾಗಲೇ ನಾವು ದೇವರಿಗೆ ಅವಲಂಬಿತರಾಗುತ್ತೇವೆ. If you have reached this point, ಈ ಒಂದು ಸ್ಥಿತಿಗೆ ನೀವು ತಲುಪಿರುವುದಾದರೆ, the point of helpless, ಅಸಹಾಯಕತನದ ಒಂದು ಸ್ಥಿತಿಗೆ ನೀವು the ತಲುಪಿರುವುದಾದರೆ, point of hopeless, ನಿಮ್ಮ ಜೀವನ ನಿರೀಕ್ಷೆಯೇ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಇರುವುದಾದರೆ, that's when you remember the scripture from the Bible. ಆವಾಗಲೇ ಈ ಸತ್ಯ ವೇದದಿಂದ ನೀವು ಈ ವಾಕ್ಯವನ್ನ ನೀವು ಕಂಡುಕೊಳ್ಳಬಹುದು, ಗಮನಿಸಬಹುದು, God says, ಗ್ರಹಿಸಿಕೊಳ್ಳಬಹುದು. my grace is sufficient for you. ದೇವರು ಹೇಳ್ತಾರೆ, ನನ್ನ ಕೃಪೆಯೇ ನಿನಗೆ ಸಾಕು. My power has made perfect in weakness. ಬಲಹೀನತೆಯಲ್ಲೇ ಬಲವು ಪೂರ್ಣ ಸಾಧಕವಾಗುತ್ತದೆ ಅನ್ನೋದನ್ನ ಆತನ ವಾಕ್ಯವನ್ನು Hallelujah. So the second thing, when we need the grace of God, ಎರಡನೇ ವಿಚಾರ, ನಮಗೆ ಯಾವಾಗ ದೇವರ ಕೃಪೆ ಅಗತ್ಯವಿದೆ? there are some challenges or some tasks that seems impossible. That's when we need the grace of God. ನಮ್ಮ ಮುಂದೆ ಅನೇಕ ಸವಾಲುಗಳು ಬರ್ತವೆ. ಆ ಸವಾಲುಗಳನ್ನ ನಾವು ಎದುರಿಸಲು ಸಾಧ್ಯವಾಗೋದಿಲ್ಲ. ಆವಾಗ ನಮಗೆ ದೇವರ ಕೃಪೆ ಅಗತ್ಯವಿದೆ. Humans are created in limitations. ಮನುಷ್ಯರು ಯಾವ ರೀತಿ ಸೃಷ್ಟಿಯಾಗಿದ್ದಾರೆ ಎಂದು ನೋಡುವಾಗ ಒಂದು ಮಿತಿಯಲ್ಲಿ ಸೃಷ್ಟಿಯಾಗಿದ್ದಾರೆ. But God is unlimited. ಆದರೆ ದೇವರು ಮಿತಿ ಇಲ್ಲದವನಾಗಿ ಆತನಿದ್ದಾನೆ. Even angels are limited. ಆ ದೇವದೂತರು ಕೂಡ ಮಿತಿಯಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾರೆ. The creation is unlimited. ನಮ್ಮ ಕಣ್ಣಿಗೆ ಕಾಣುವಂತ ಎಲ್ಲ ಸೃಷ್ಟಿಗಳು ಕೂಡ ಮಿತಿಯಲ್ಲಿ ಸೃಷ್ಟಿಸಲ್ಪಟ್ಟಿವೆ. For us things are impossible.
impossible. ನಮ್ಮ ಜೀವನದಲ್ಲಿ ಅನೇಕ ವಿಚಾರಗಳು ಅಸಾಧ್ಯವಾದ But ಕಾರ್ಯಗಳಿದ್ದಾವೆ. for only God, everything is ಆದ್ರೆ possible. ದೇವರಿಗೊಬ್ಬರಿಗೆ ಮಾತ್ರವೇ ಎಲ್ಲವೂ ಸಾಧ್ಯ ಎಂದು ನೋಡುತ್ತೇವೆ. That's why we need the grace of God. ಅದಕ್ಕೋಸ್ಕರವಾಗಿ ನಮಗೆ ದೇವರ ಕೃಪೆ ಅಗತ್ಯವಿದೆ. There is a man in the Bible called Zerubbabel. ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿದ್ರೆ ಅದರ ಹೆಸರು ಜೆರುಬ್ಬಾಬೆಲನೆಂದು. You know, he was a governor and he belonged to the tribe of Judah. ಆತನು ಯಹೂದ ಕುಲದಿಂದ ಬಂದವನು. ಆತನು ಒಬ್ಬ ನಾಯಕನಾಗಿದ್ದನು. So he had a task before him ಆತನ ಮುಂದೆ ಒಂದು ಕಾರ್ಯ ನಿಂತಿತ್ತು. to lay the foundations for the temple of God. ದೇವರ ಆಲಯಕ್ಕೋಸ್ಕರವಾಗಿ ಒಂದು ಅಸ್ತಿವಾರವನ್ನು ಹಾಕುವಂತ ಸವಾಲು ಆತನ ಮುಂದೆ. During his lifetime, ಆತನ ಜೀವಮಾನದಲ್ಲಿ nearly took 17 years to just to lay the foundations for the temple of God. 17 ವರ್ಷಗಳ ಕಾಲ ಒಂದು ಆಲಯಕ್ಕೆ ಅಸ್ತಿವಾರ ಹಾಕುವುದಕ್ಕೆ ಆತನು ಸಮಯವನ್ನು ತೆಗೆದುಕೊಂಡ. Now God says, ಈಗ ದೇವರ ಆತನಿಗೆ ಹೇಳುತ್ತಿದ್ದಾನೆ, Zerubbabel, your work is not over. ಜೆರುಬ್ಬಾಬೆಲನೇ, ನಿನ್ನ ಕೆಲಸ ಈಗ ಮುಗಿದಿಲ್ಲ. You have to build the temple of God. ನೀನು ದೇವರ ಆಲಯವನ್ನು ಇನ್ನೂ ಕಟ್ಟಬೇಕಾಗಿದೆ. Now Zerubbabel is thinking, ಈಗ ಜೆರುಬ್ಬಾಬೆಲನು ಈ ರೀತಿಯಲ್ಲಿ ಆಲೋಚನೆ just to ಮಾಡುತ್ತಿದ್ದಾನೆ. lay the foundations for the temple of God. ಕೇವಲ ದೇವರ ಆಲಯಕ್ಕೆ ನಾನು ಈ ಅಸ್ತಿವಾರನ ಹಾಕುವುದಕ್ಕೆ It took 17 years. 17 ವರ್ಷ ಕಳೆದವು. But how can I complete the building of the temple of ಆದರೆ God? ದೇವರ ಒಂದು ಆಲಯದ ಕಟ್ಟಡವನ್ನು ಹೇಗೆ ನಾನು ಕಟ್ಟಿ ಮುಗಿಸಲಿ? That is when God is speaking to Zerubbabel. ಆವಾಗಲೇ ಜೆರುಬ್ಬಾಬೆಲನ ಬಳಿ ದೇವರು ಮಾತನಾಡುತ್ತಿದ್ದಾನೆ. Zerubbabel, ಜೆರುಬ್ಬಾಬೆಲನೇ, it is not by your power. ನಿನ್ನ ಶಕ್ತಿ ಸಾಮರ್ಥ್ಯದಿಂದ It ನೀನು is ಮಾಡುವುದಿಲ್ಲ. not by your spirit, not by your spirit. ನಿನ್ನ ಆತ್ಮದಲ್ಲಿರುವಂತಹ ಬಲದ ನಿಮಿತ್ತವಾಗಿ ನೀನು It is ಮಾಡುವುದಿಲ್ಲ. not by your strength and mind. ನಿನ್ನ ಒಂದು ಶಕ್ತಿ ಸಾಮರ್ಥ್ಯದಿಂದ ನೀನು ಮಾಡುವಂತ ಕಾರ್ಯವಲ್ಲ. But by my spirit. ಆದರೆ ನನ್ನ ಆತ್ಮದಿಂದ ಆ ಕಾರ್ಯವನ್ನು ಮಾಡುವವರಾಗಿದ್ದೀರಿ. Hallelujah. Where do you read this? ಇದನ್ನೆಲ್ಲೂ ಓದ್ತೀರಿ. Zechariah chapter 4 verses from 6 to 7. ಜಕರ್ಯ 4ನೇ ಅಧ್ಯಾಯ 6ರಿಂದ 7 ವಚನಗಳು. Let us read the word. ಸಮಯ ವಾಕ್ಯವನ್ನು ಓದಿಕೊಳ್ಳೋಣ. God is speaking. ದೇವರಲ್ಲಿ ಮಾತನಾಡುತ್ತಿದ್ದಾನೆ. This is the word of the Lord to Zerubbabel. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, Not by might nor by power, but by my spirit, says the Lord of hosts. ಪರಾಕ್ರಮದಿಂದಲ್ಲ ಬಲದಿಂದಲ್ಲ ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ. Hallelujah. Hallelujah. Verse number 7. 7ನೇ ವಚನ. Who are you, O great mountain, before Zerubbabel? You shall become a plain, and he shall bring forth the capstone with the shouts of grace and grace to it. ಎಂಬೀ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ದೊಡ್ಡ ಬೆಟ್ಟವೇ, ನೀನು ಯಾರು? ಜೆರುಬ್ಬಾಬೆಲನು ಮುಂದೆ ಜೆರುಬ್ಬಾಬೆಲನ ಮುಂದೆ ನೆಲಸಮವಾಗುವಿ. ಅವನು ಕಲಶದ ಕಲ್ಲನ್ನು ಕೋಲಾಹಲದೊಡನೆ ಮೆರವಣಿಗೆ ಮಾಡುವನು. ಇದರ ಮೇಲೆ ದೇವರ ದಯೆಯಿರಲಿ ಎಂಬ ಜನಘೋಷವಾಗುವುದು. Zerubbabel, he did by the grace of God. ಜೆರುಬ್ಬಾಬೆಲನು ಆತನು ದೇವರ ಕೃಪೆಯಿಂದ ಅದನ್ನು ಮಾಡಿದನು. God says, ದೇವರು ಒಂದು ಮಾತನ್ನು ಹೇಳ್ತಾನೆ, not by power, ಶಕ್ತಿಯಿಂದಲ್ಲ, not by might, ಪರಾಕ್ರಮದಿಂದಲ್ಲ, by the Spirit of the Lord. ದೇವರ ಆತ್ಮನಿಂದಲೇ. Hallelujah. By the grace of God, Zerubbabel did it. ದೇವರ ಕೃಪೆಯಿಂದಲೇ ಜೆರುಬ್ಬಾಬೆಲ ಆ ಕಾರ್ಯವನ್ನು ಮಾಡುವಂತಾಯಿತು. Today you and I will do it by the grace of God. ಇವತ್ತಿನ ದಿವಸ ನೀವು ಮತ್ತು ನಾವು ಕೂಡ ಕಾರ್ಯಗಳನ್ನು ದೇವರ ಕೃಪೆಯಿಂದಲೇ ಮಾಡುವವರಾಗಿದ್ದೇವೆ. I don't know what impossible task is before you. ನನಗೆ ಗೊತ್ತಿಲ್ಲ ನಿಮ್ಮ ಕಣ್ಣು ಮುಂದೆ ಯಾವ ಅಸಾಧ್ಯ ಕಾರ್ಯವು ಬಂದು ನಿಂತಿದೆ, ನನಗೆ I ಗೊತ್ತಿಲ್ಲ. don't know what challenge that you are facing ನೀವು today. ಯಾವ ಸವಾಲನ್ನ ಇವತ್ತಿನ ದಿವಸ ಎದುರಿಸುತ್ತಿದ್ದೀರೋ ನನಗೆ ಗೊತ್ತಿಲ್ಲ. But God says, ಆದರೆ ದೇವರು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, my grace will do it. ನನ್ನ ಕೃಪೆಯ ಕಾರ್ಯವನ್ನು ಮಾಡುತ್ತದೆ. You shall see it. ನೀವು ಅದನ್ನ ಕಣ್ಣಿಂದ ನೋಡುತ್ತೀರಿ. You will testify it. ನೀವು ಅದರ ವಿಚಾರವಾಗಿ ಸಾಕ್ಷ್ಯವನ್ನು ಹೇಳುತ್ತೀರಿ. It shall happen in your life. ಅದು ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. The Lord has spoken. ದೇವರು ಇದನ್ನು ಮಾತನಾಡಿದ್ದಾನೆ. Hallelujah. Praise the Lord. ಆತನ ಪರಿಶುದ್ಧ So ನಾಮಕ್ಕೆ there are still more things to learn about grace of God. ಸಭೆ ದೇವರ ಕೃಪೆಯ ವಿಚಾರವಾಗಿ ಇನ್ನೂ ಅನೇಕ ವಿಚಾರಗಳನ್ನು ಕಲಿಯಲಿಕ್ಕಿದೆ. Tomorrow we are going to continue with this message. ನಾಳೆಯ ದಿವಸದಿಂದ ಈ ಒಂದು ವಿಚಾರವನ್ನು ನಾವು ಮುಂದುವರಿಸಲಿಕ್ಕಿದ್ದೇವೆ. Here God bless everyone according to this word of God. ಇಲ್ಲಿಯ ತನಕ ದೇವರ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನು ದೇವರ This ಆಶೀರ್ವದಿಸಲಿ. is your word. 1 Samuel chapter 2 verse number 8. ಮೊದಲನೇ ಸಮುವೇಲ 2ನೇ ಅಧ್ಯಾಯ 8ನೇ ವಚನದ ಪ್ರಕಾರ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ಸನ್ನಿಧಾನದಲ್ಲಿ ಸಮಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೇ. ರಾಜ, ನಿನ್ನ ಕೃಪೆಯನ್ನ ಆತುಕೊಂಡಂತ ನಿನ್ನ ಮಕ್ಕಳು ನಾವಾಗಿದ್ದೇವೆ ಸ್ವಾಮಿ.
ಕರ್ತನೆ, ನಾವು ಅರ್ಹರಲ್ಲ, ಯೋಗ್ಯರಲ್ಲ, ನಮಗಿಂದ ಸಾಧ್ಯವಿಲ್ಲ. ನಮ್ಮ ಮುಂದೆ ಅಸಾಧ್ಯವಾದ ಕಾರ್ಯಗಳು ಅನೇಕವು ಕರ್ತನೆ ಬಂದು ನಿಂತವೆ. ಆದ್ರೆ ಸ್ವಾಮಿ, ನೀನು ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯಗೊಳಿಸುವ ದೇವರು ನೀನಾಗಿದ್ದೆ ಸ್ವಾಮಿ. ನಾವು ನಿನ್ನ ಮುಖವನ್ನೇ, ನಿನ್ನ ಕರಗಳನ್ನೇ ದೃಷ್ಟಿಸಿ ನೋಡ್ತಾ ಇದ್ದೇವೆ ಕರ್ತನೆ. ದಾಸರು ಯಜಮಾನನ ಕರವನ್ನು ನೋಡುವ ಹಾಗೆ, ಕರ್ತನೆ ದಾಸಿಯು ಯಜಮಾನಿಯ ಕರವನ್ನು ನೋಡುವ ಹಾಗೆ ನಮ್ಮ ಕರಗಳು ನಿನ್ನನ್ನು ನೋಡ್ತಾ ಇದ್ದೇವೆ ಕರ್ತನೆ. ನೀನು ತಾನೇ ಕರ್ತನೆ ನಿನ್ನ ಆತ್ಮನನ್ನ ಕಳುಹಿಸಿ ಕರ್ತನೆ ನಮಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನಿನ್ನ ಆತ್ಮನಿಂದಲೇ ನಮ್ಮನ್ನು ಆಶೀರ್ವದಿಸಿ ಕರ್ತನೆ. ರಾಜಾ, ನಿನ್ನ ಆತ್ಮನ ಅನ್ಯೋನ್ಯತೆಯನ್ನ, ನಿನ್ನ ಬಲವನ್ನು ಹೊಂದುವುದಕ್ಕೆ ತಡೆ ಮಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳು, ದುರಾತ್ಮನ ಕಾರ್ಯಗಳನ್ನ, ಅಂಧಕಾರ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಉಂಟು ಮಾಡಿ ನಮ್ಮ ಒಬ್ಬೊಬ್ಬರನ್ನು ನಡೆಸು. ನಿನ್ನ ಕೃಪೆ ನಮ್ಮನ್ನು ಆವರಿಸಿಕೊಳ್ಳಲಿ. ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥನೆ ಕೊಡ್ತೀನಿ, ಜೀವವುಳ್ಳ ತಂದೆ. ಆಮೆನ್.